ಎಲ್ಲರಿಗೂ ನಮಸ್ಕಾರ. ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ. ಇವತ್ತು ನಾನೇ ಮನೆಯಲ್ಲಿ ಮಾಡಿದಂತಹ ಹೊಸ ಮಲ್ಲಿಗೆ ಗಿಡಗಳು ತುಂಬ ಚೆನ್ನಾಗಿ ಬೆಳೆದಿದೆ. ಅದನ್ನು ಇವತ್ತು ನಾನು ದೊಡ್ಡ ಗ್ರೋ ಬ್ಯಾಗಿಗೆ ರೀಪಾಟ್ ಮಾಡಿ ಹೊಸ ಮಣ್ಣು ಗೊಬ್ಬರಗಳನ್ನೆಲ್ಲ ಹಾಕಿ ನಾನು ಗಿಡಗಳನ್ನು ನೆಡ್ತಾ ಇದ್ದೇನೆ. ಯಾವ ರೀತಿ ಗಿಡಗಳನ್ನು ನೆಡ್ತಾ ಇದ್ದೇನೆ, ಹಾಗೆಯೇ ಸಣ್ಣ ಗಿಡಗಳನ್ನು ಯಾವ ರೀತಿ ರೀಪಾಟ್ ಮಾಡಬೇಕು, ಯಾವ ರೀತಿ ಅದಕ್ಕೆ ಮಿಕ್ಸ್ ಮಣ್ಣನ್ನು ತಯಾರಿಸಬೇಕು ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತಾ ಹೋಗ್ತೇನೆ. ಸ್ನೇಹಿತರೆ, ಈ ವಿಡಿಯೋವನ್ನು ನೀವು ಕೊನೆವರೆಗೆ ನೋಡಿ, ಆವಾಗ ನಿಮಗೆ ಎಲ್ಲ ನಾನು ಹೇಳುವಂತಹ ಮಾಹಿತಿ ಅರ್ಥ ಆಗುತ್ತೆ. ಸ್ನೇಹಿತರೆ, ಕೆಲವರು ಮನೆಯಲ್ಲೇ ಹೊಸ ಮಲ್ಲಿಗೆ ಗಿಡಗಳನ್ನು ಮಾಡ್ತಾರೆ, ಹಾಗೆಯೇ ಇನ್ನು ಕೆಲವರು ನರ್ಸರಿಯಿಂದ ಗಿಡಗಳನ್ನು ತಂದಿರ್ತೀರಿ. ಆದರೆ ಆ ಗಿಡಗಳನ್ನು ಸರಿಯಾದ ಕ್ರಮದಲ್ಲಿ ನೆಟ್ಟಾಗ ಮಾತ್ರ ಆ ಗಿಡಗಳು ಹೊಸ ಚಿಗುರು ಬಂದು ಆ ಗಿಡಗಳು ನಮ್ಮ ಕೈ ಸೇರುತ್ತೆ. ಅದಕ್ಕಾಗಿ ನಾವು ನೆಡುವಂತಹ ಕ್ರಮ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ಫಸ್ಟಾಗಿ ನಾವು ಮಣ್ಣನ್ನು ಮತ್ತು ಗೊಬ್ಬರವನ್ನು ಯಾವ ರೀತಿ ಮಿಕ್ಸ್ ಮಾಡಬೇಕು, ಎಷ್ಟು ಗೊಬ್ಬರ ಹಾಕಬೇಕು, ಯಾವ ರೀತಿಯ ಮಣ್ಣನ್ನು ಬಳಕೆ ಮಾಡಬೇಕು, ಯಾವ ಕ್ವಾಂಟಿಟಿಯಲ್ಲಿ ತಗೊಳ್ಬೇಕು, ಹೇಗೆ ಮಿಕ್ಸ್ ಮಾಡಬೇಕು ಅನ್ನೋದು ಫಸ್ಟಾಗಿ ನಾವು ನೋಡುವ. ಸ್ನೇಹಿತರೆ, ಈ ಒಂದು ಮೆಥಡನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕು. ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಯಾಕಂತ ಹೇಳಿದರೆ ಮಣ್ಣು ಗೊಬ್ಬರ ಮತ್ತು ಆಲ್ಮೋಸ್ಟ್ ಏನೆಲ್ಲ ಹಾಕ್ತೇನೆ ಅದು ಈಕ್ವಲ್ ಆಗಿ ಇರಬೇಕು. ಇಲ್ಲದೇ ಇದ್ದಲ್ಲಿ ಗಿಡಗಳು ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ತುಂಬಾ ಇರ್ತದೆ. ಅದಕ್ಕೋಸ್ಕರ ಫಸ್ಟಾಗಿ ನಾವು ಮಿಕ್ಸ್ ಮಣ್ಣು ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ ನಾನು ಒಂದು ಬುಟ್ಟಿ ಹಟ್ಟಿ ಗೊಬ್ಬರವನ್ನು ತಗೊಂಡಿದ್ದೇನೆ. ಇಲ್ಲಿ ನೀವು ಯಾವ ಗೊಬ್ಬರವನ್ನು ಬೇಕಿದ್ರೂ ತಗೊಳ್ಬೋದು. ಕಂಪ್ಲೀಟಾಗಿ ನಿಮಗೆ ಆಪ್ಷನಲ್. ಅಂದರೆ ಒಂದು ಬಟ್ಟಿ ಅನ್ನಪೂರ್ಣ ತಗೊಳ್ಬೋದು, ಕಾಂಪೋಸ್ಟು ತಗೊಳ್ಬೋದು. ನಾನು ಯಾವಾಗಲೂ ಹೇಳ್ತೇನೆ, ಆ್ಯಸ್ ಯೂಶ್ವಲ್ ಈ ಗೊಬ್ಬರವನ್ನು ಯಾವಾಗಲೂ ಹೇಳ್ತಾ ಇರ್ತೇನೆ. ಅದರಲ್ಲಿ ನಿಮ್ಮ ಅನುಕೂಲಕ್ಕೆ ಯಾವುದು ನಿಮ್ಮ ಕೈಗೆ ಸಿಗ್ತದೆ ನೋಡಿ, ಅದನ್ನು ನೀವು ಒಂದು ಬಕೆಟ್ ಗೊಬ್ಬರವನ್ನು ತಗೊಳ್ಬೇಕು. ನಾನಿಲ್ಲಿ ಹಟ್ಟಿ ಗೊಬ್ಬರವನ್ನು ತಗೊಂಡಿದ್ದೇನೆ. ಸರಿಸುಮಾರು ಒಂದು ಬುಟ್ಟಿ ಹಟ್ಟಿ ಗೊಬ್ಬರವನ್ನು ತಗೊಂಡಿದ್ದೇನೆ. ಅರ್ಧ ಬಕೆಟ್ ಮಣ್ಣನ್ನು ತಗೊಂಡಿದ್ದೇನೆ. ಯಾವ ಮಣ್ಣು ಅಂತ ಹೇಳಿದರೆ ಕೆಂಪು ಮಣ್ಣು, ಕಲ್ಲು ಮಿಕ್ಸ್ ಆಗಿರಬೇಕು. ಸೇಡಿ ಮಣ್ಣು, ವೈಟ್ ಮಣ್ಣು, ಬ್ಲ್ಯಾಕ್ ಮಣ್ಣು ಮತ್ತು ತುಂಬ ಕಲ್ಲು ಮಿಕ್ಸ್ ಇರುವಂತಹ ಮಣ್ಣುಗಳೆಲ್ಲ ಆಗೋದಿಲ್ಲ. ಕರೆಕ್ಟಾಗಿ ಕೆಂಪು ಮಣ್ಣು ಇರಬೇಕು. ಹಾಗೆಯೇ ಕಲ್ಲು ಮಿಕ್ಸ್ ಅಂದರೆ ದೊಡ್ಡ ದೊಡ್ಡದು ಕಲ್ಲಲ್ಲ, ಸಣ್ಣ ಸಣ್ಣ ಪುಟ್ಟು ಕಲ್ಲು ಇರ್ತದೆ ನೋಡಿ. ನಾನಿಲ್ಲಿ ನಿಮಗೆ ವಿಡಿಯೋದಲ್ಲಿ ಆದಷ್ಟು ಕಾಣಲಿ ಅಂತ ಹೇಳಿ ಸ್ಲೋ ಮಾಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದೇ ರೀತಿಯ ಮಣ್ಣುಗಳು ಇರಬೇಕು. ಇದನ್ನು ಇವಾಗ ನಾವು ಮಿಕ್ಸ್ ಮಾಡಬೇಕು. ಇಲ್ಲಿ ನಾನು ಒಂದು ಹಟ್ಟಿ ಗೊಬ್ಬರ ತಗೊಂಡಿದ್ದೇನೆ, ಒಂದು ಬಕೆಟ್, ಅರ್ಧ ಬಕೆಟ್ ಮಣ್ಣು ತಗೊಂಡಿದ್ದೇನೆ. ಹಾಗೆಯೇ ಒಂದು ಬಕೆಟ್ ಆಲ್ರೆಡಿ ಆಗಿ ನನ್ನ ಹತ್ರ ಮಿಕ್ಸ್ ಮಣ್ಣು ಇತ್ತು. ಅಂದರೆ ಆ ಗಿಡದಲ್ಲಿ ನಾನು ಇದು ಟೊಮ್ಯಾಟೊ ಗಿಡ ನೆಟ್ಟಿದ್ದೆ ಗ್ರೋ ಬ್ಯಾಗಲ್ಲಿ. ಅದಕ್ಕೆ ನಾನು ತುಂಬ ಗೊಬ್ಬರ ಎಲ್ಲ ಹಾಕಿದ್ದೆ. ಹಾಗಾಗಿ ನಾನು ಅದನ್ನು ಬಿಸಾಡಲಿಲ್ಲ. ಗಿಡಗಳೆಲ್ಲ ಒಣಗಿ ಹೋಗಿತ್ತು. ಆ ಒಂದು ಫುಲ್ ಗ್ರೋ ಬ್ಯಾಗ್ ಮಣ್ಣು ಮತ್ತು ಗೊಬ್ಬರ ಮಿಕ್ಸ್ ಇತ್ತು. ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದೆ. ಈಗ ನಾನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಒಂದು ವೇಳೆ ನಿಮ್ಮ ಹತ್ರ ಬೇರೆ ಯಾವುದೇ ಗೊಬ್ಬರ ಇಲ್ಲ ಅನ್ನೋ ಹಾಗಿದ್ರೆ ಒಂದು ಬಟ್ಟಿ ಗೊಬ್ಬರ ತಗೊಂಡ್ರೆ ಅದರ ಅರ್ಧದಷ್ಟು ನೀವು ಮಣ್ಣನ್ನು ತಗೊಳ್ಬೇಕು ಮಿಕ್ಸ್ ಮಾಡುವಾಗ. ಇಷ್ಟು ತಗೊಂಡ್ರೆ ಸಾಕು ಸ್ನೇಹಿತರೆ. ಹಿಂಡಿ ಆಮೇಲೆ ಕೋಕೋಪೀಟ್ ಎಲ್ಲ ನಡುವಂತಹ ಸಂದರ್ಭದಲ್ಲಿ ಹಾಕಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ನಾವು ಅಲ್ಲಿ ರೀಪಾಟ್ ಮಾಡುವಾಗ ಸ್ವಲ್ಪ ಬೇರುಗಳೆಲ್ಲ ಅಲ್ಲಾಡ್ತದೆ. ಆಗ ಹಿಂಡಿಗಳ ಹೀಟ್ ಜಾಸ್ತಿಯಾಗಿ, ಅಂದರೆ ಈಗ ಬಿಸಿಲಿನ ತಾಪ ಜಾಸ್ತಿ ಇರ್ತದಲ್ಲ, ಹಾಗಾಗಿ ಹಿಂಡಿಗಳ ಅದರ ತಾಪ ಜಾಸ್ತಿಯಾಗಿ ಬೇರುಗಳು ಕೊಳೆತು ಹೋಗುವಂಥ ಚಾನ್ಸಸ್ ತುಂಬಾ ಇರ್ತದೆ. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ರೀಪಾಟ್ ಮಾಡುವಾಗ, ಅಂದರೆ ಹೊಸ ಗಿಡಗಳನ್ನು ನೆಡುವಾಗ ಲೈಟ್ ಆಗಿರುವಂತಹ ಗೊಬ್ಬರಗಳನ್ನು ಹಾಕಿದರೆ ತುಂಬ ಉತ್ತಮ. ಹಾಗಾಗಿ ನಾನಿಲ್ಲಿ ಮಣ್ಣು ಮತ್ತು ಗೊಬ್ಬರವನ್ನು ಮಾತ್ರ ತಗೊಂಡಿದ್ದೇನೆ. ನೋಡಿ ಯಾವ ರೀತಿ ಮಿಕ್ಸ್ ಮಾಡಬೇಕು, ಒಂದಕ್ಕೊಂದು ಕರೆಕ್ಟಾಗಿ ಹೊಂದ್ಕೊಳ್ಬೇಕು. ಅಂದರೆ ನಾವು ಹಾಕಿದಂತಹ ಮಣ್ಣು ಕೂಡ ಕಾಣಬಾರ್ದು, ಗೊಬ್ಬರ ಕೂಡ ಕಾಣಬಾರ್ದು. ಅಂದರೆ ತುಂಬ ಅದರಲ್ಲಿ ಗೊಬ್ಬರ ಇದ್ದಾಗೇನೂ ಹಾಕಬಾರ್ದು, ಅಥವಾ ಅದರಲ್ಲಿ ಬರೀ ಮಣ್ಣು ಇದೆ ಅನ್ನೋ ಹಾಗೆ ಕೂಡ ಕಾಣಬಾರ್ದು. ಒಳ್ಳೆ ಮಿಕ್ಸ್ ಕೊಡಬೇಕು ಸ್ನೇಹಿತರೆ. ಈ ರೀತಿ ನೋಡಿ, ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಿ ನೋಡಿ, ಅಷ್ಟು ಚೆನ್ನಾಗಿ ನಮ್ಮ ಗಿಡಗಳು ಬೇಗ ಬೆಳೀಲಿಕ್ಕೆ ಸಹಾಯ ಆಗ್ತದೆ.
ಹಾಗಾಗಿ ಮಿಕ್ಸ್ ಮಣ್ಣು ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಇಲ್ಲಿ ನೋಡಿ ನಾನು ಮತ್ತೆ ಸ್ವಲ್ಪ ಗೊಬ್ಬರ ಹಾಕಿದೆ. ಅಂದರೆ ನಾನು ಆಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಾನು ಗೊಬ್ಬರ ಕಡಿಮೆ ಹಾಕಿದ್ದೆ. ನಾನು ನಿಮಗೆ ಏನು ಕ್ವಾಂಟಿಟಿ ಹೇಳಿದೆ ನೋಡಿ ಅಷ್ಟು ಹಾಕಿರಲಿಲ್ಲ. ಕಾರಣ ಅಂತ ಹೇಳಿದರೆ ನಾನಾಗ ಟೊಮ್ಯಾಟೊ ಗಿಡ ನೆಟ್ಟಂತಹ ಮಿಕ್ಸ್ ಮಣ್ಣಿತ್ತು ನೋಡಿ, ಅದನ್ನು ಹಾಕಿದೆ. ಹಾಗಾಗಿ ಜಾಸ್ತಿ ಗೊಬ್ಬರ ಬೇಡ ಅಂತ ಕಡಿಮೆ ಹಾಕಿದೆ. ಬಟ್ ಮಿಕ್ಸ್ ಮಾಡುವಾಗ ನನಗೆ ಗೊಬ್ಬರ ಕಡಿಮೆ ಆಯಿತು ಅಂತ ಅನಿಸಿತು. ಹಾಗಾಗಿ ನಾನು ಗೊಬ್ಬರವನ್ನು ಹಾಕಿದೆ. ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೇವೆ. ಇಲ್ಲಿ ನೋಡಿ ಸ್ನೇಹಿತರೆ, ನಾನು ನಿಮಗೊಂದು ಹುಳ ತೋರಿಸ್ತೇನೆ. ಇದು ಏನು ಇದರ ವೈಶಿಷ್ಟ್ಯ ಅಂತ ಹೇಳಿದರೆ, ನೋಡುವಾಗ ಸ್ವಲ್ಪ ನಮಗೆ ಗಲೀಜ್ ಅಂತ ಅನಿಸ್ತದೆ. ಬಟ್ ನಮಗೆ ಹಟ್ಟಿ ಗೊಬ್ಬರ, ನಾನು ಯಾವಾಗಲೂ ನಿಮಗೆ ಹೇಳ್ತೇನೆ, ಒಳ್ಳೆ ಕ್ವಾಲಿಟಿಯಲ್ಲಿ ಇರುವಂತಹ ಹಟ್ಟಿ ಗೊಬ್ಬರವನ್ನು ಚೂಸ್ ಮಾಡಿ ಅಂತ ಹೇಳ್ತೇನೆ. ನಮಗೆ ಅದರ ಎಕ್ಸ್ಪೀರಿಯನ್ಸ್ ಉಂಟು. ಅಂದರೆ ನೋಡುವಾಗಲೇ ಗೊತ್ತಾಗ್ತದೆ ಹಟ್ಟಿ ಗೊಬ್ಬರ ಚೆನ್ನಾಗಿ ಇದೆಯಾ ಇಲ್ವಾ ಅಂತ. ಆದರೆ ಕೆಲವರಿಗೆ ಗೊತ್ತಿರೋದಿಲ್ಲ. ಅಂದರೆ ಹೊಸತಾಗಿ ಹಟ್ಟಿ ಗೊಬ್ಬರ ಆಗಿರ್ಬೋದು, ಅಥವಾ ಅದರ ಅನುಭವ ಇಲ್ಲದೇ ಇರುವವರಿಗೆ, ಹಟ್ಟಿ ಗೊಬ್ಬರದ ಒಂದು ಮಾಹಿತಿ ಗೊತ್ತಿಲ್ಲದವರಿಗೆ ಇವತ್ತು ನಾನು ಕರೆಕ್ಟಾಗಿ ಹೇಳ್ತೇನೆ ಸ್ನೇಹಿತರೆ. ಹಟ್ಟಿ ಗೊಬ್ಬರ ತರುವಾಗ ಅದರಲ್ಲಿ ಈ ರೀತಿಯ ಹುಳಗಳು ಇರಬೇಕು. ಅಂದರೆ ಅದನ್ನು ಗಿಡಗಳಿಗೆ ಹಾಕಬೇಡಿ, ತೆಗೆದು ಬಿಸಾಡಿ. ಈ ರೀತಿಯ ಗೊಬ್ಬರಗಳು ಇದ್ದರೆ ಫಸ್ಟ್ ಕ್ಲಾಸ್ ಗೊಬ್ಬರ ಅಂತಲೇ ಅರ್ಥ. ಅಂದರೆ ಗೊಬ್ಬರಗಳನ್ನು ಆ ಹುಳಗಳು ಅದರಲ್ಲಿ ಉತ್ಪತ್ತಿಯಾಗಿ ಆ ಹುಳಗಳು ದೊಡ್ಡದಾಗ್ತಾ ಇದ್ದಾಗೇ ಗೊಬ್ಬರಗಳು ಏನು ಪುಡಿ ಗೊಬ್ಬರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಹಟ್ಟಿ ಗೊಬ್ಬರ, ಹಳೆಯ ಗೊಬ್ಬರ ಅಂತ ಹೇಳ್ತೇವೆ ನೋಡಿ, ಆ ಗೊಬ್ಬರ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಹಸಿ ಗೊಬ್ಬರ ಇದ್ದದ್ದು ಒಣ ಗೊಬ್ಬರ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಡ್ರೈ ಆಗಿ ಪುಡಿಯಾಗಿರ್ತದೆ. ಅದಕ್ಕಾಗಿ ಈ ರೀತಿಯಾದಂತಹ ಹಟ್ಟಿ ಗೊಬ್ಬರದಲ್ಲಿ ಹುಳಗಳು ಸಿಕ್ಕಿದರೆ ಫಸ್ಟ್ ಕ್ವಾಲಿಟಿಯ ಹಟ್ಟಿ ಗೊಬ್ಬರ ಅಂತ ನಾವು ಕರಿತೇವೆ. ಸ್ನೇಹಿತರೆ, ಇಲ್ಲಿ ನೋಡಿ ನಮ್ಮ ಮಿಕ್ಸ್ ಮಣ್ಣು ಕಂಪ್ಲೀಟಾಗಿ ಆಯಿತು. ನಾನು ನಿಮಗೆ ತೋರಿಸಿದೆ ನೋಡಿ, ಆ ರೀತಿಯಾಗಿರಬೇಕು. ಅದರಲ್ಲಿ ಗೊಬ್ಬರನೂ ಕಾಣಬಾರ್ದು, ಮಣ್ಣು ಕಾಣಬಾರ್ದು, ಈಕ್ವಲ್ ಆಗಿ ಇರಬೇಕು ನೋಡಿ ಸ್ನೇಹಿತರೆ. ಆಗ ಹೇಗಿತ್ತು ಮಣ್ಣು ಮತ್ತು ಗೊಬ್ಬರ, ಈಗ ಹೇಗಿದೆ ನೋಡಿ, ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಈಗ ನಾವು ಗಿಡಗಳನ್ನು ನೆಡುವಂಥದ್ದು. ಈ ಒಂದು ಸ್ಟೆಪ್ಪನ್ನು ನಾವು ಕರೆಕ್ಟಾಗಿ ಮಾಡಿದರೆ ಉಂಟಲ್ಲ, ನಮಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಮತ್ತು ನೆಡುವಂತಹ ಕ್ರಮಗಳು ಕೂಡ ಸರಿಯಾಗಿರಬೇಕು. ಬಟ್ ಇದು ನಮಗೆ ಸರಿಯಾಗಿರಬೇಕು. ಹಾಗಾಗಿ ಈಗ ನೋಡಿ, ಇದು ನಾನೇ ಮನೆಯಲ್ಲಿ ಮಲ್ಲಿಗೆ ಗಿಡಗಳನ್ನು ಮಾಡಿ, ಹೊಸ ಗಿಡಗಳನ್ನು ಮಾಡಿ, ಅದನ್ನು ನಾನು ಗೊಬ್ಬರ, ಅದಕ್ಕೆ ಬೇಕಾದಂತಹ ಸಮಯ ಸಂದರ್ಭದಲ್ಲಿ ಪೌಷ್ಟಿಕಾಂಶಗಳನ್ನು ನೀಡಿ ಇಷ್ಟು ಚೆನ್ನಾಗಿ ಹಾಕಿದೆ ಸ್ನೇಹಿತರೆ. ಈ ಬ್ಲ್ಯಾಕ್ ಕಲರ್ನ ಗ್ರೋ ಬ್ಯಾಗಲ್ಲಿ ಇರುವಂತಹ ಎಲ್ಲ ಗಿಡಗಳು ನಾನೇ ಮಾಡಿರುವಂಥದ್ದು. ಇಲ್ಲಿ ನೋಡಿ, ನಾನು ಅದನ್ನು ಈಗ ರೀಪಾಟ್ ಮಾಡ್ತಾ ಇದ್ದೇನೆ. ಹೇಗೆ ಮಾಡೋದು ಅಂತ ನೋಡಿ. ಈಗ ಅಂದರೆ ಗ್ರೋ ಬ್ಯಾಗನ್ನು ಹರಿದರೆ ಆ ಗ್ರೋ ಬ್ಯಾಗ್ಗಳು ನಮಗೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಗ್ರೋ ಬ್ಯಾಗನ್ನು ಮೆಲ್ಲನೆಯಾಗಿ ಅಡ್ಡ ಹಾಕಬೇಕು. ಯಾಕೆಂತ ಹೇಳಿದರೆ ಅಲ್ಲಿ ಹೊಸ ಚಿಗುರುಗಳು, ಮಣ್ಣುಗಳು, ಗೊಬ್ಬರ ಬೇರುಗಳೆಲ್ಲ ಇರ್ತದೆ. ಹಾಗಾಗಿ ಆದಷ್ಟು ಸ್ಲೋ ಮಾಡಿ ಅಡ್ಡ ಹಾಕಿ ರೋಲ್ ಮಾಡಿ ಒಬ್ಬರು ಒಂದು ಗಿಡವನ್ನು ಹಿಡ್ಕೊಳ್ಬೇಕು, ಅದರ ಬುಡವನ್ನು ಹಿಡ್ಕೊಳ್ಬೇಕು, ಇನ್ನೊಬ್ಬರು ಗ್ರೋ ಬ್ಯಾಗನ್ನು ಎಳೆಬೇಕು. ಆಗ ನಮ್ಮ ಗಿಡಗಳಿಗೆ ಯಾವುದೇ ರೀತಿಯ ಡ್ಯಾಮೇಜ್ಗಳು ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಆ ರೀತಿಯ ಮೆಥಡನ್ನು ಯೂಸ್ ಮಾಡೋದು ಸ್ನೇಹಿತರೆ. ನಮಗೆ ಗ್ರೋ ಬ್ಯಾಗನ್ನು ಹರಿದು ಕೂಡ ಮಾಡಬಹುದು, ಆಗ ಯಾವುದೇ ರೀತಿಯ ಪೆಟ್ಟಾಗೋದಿಲ್ಲ. ಆದರೆ ಗ್ರೋ ಬ್ಯಾಗ್ ನಮಗೆ ಮತ್ತೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಗ್ರೋ ಬ್ಯಾಗ್ಗಳನ್ನು ನಾವು ರೀಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ಈ ಮೆಥಡನ್ನು ಫಾಲೋ ಮಾಡೋದು ನಾನು. ಅಡ್ಡ ಹಾಕಿ ರೋಲ್ ಮಾಡಿ ಒಬ್ಬರು ಗಿಡ ಎಳೆಯೋದು, ಒಬ್ಬರು ಗ್ರೋ ಬ್ಯಾಗನ್ನು ಎಳೆಯೋದು ಸ್ನೇಹಿತರೆ. ಈಸಿಯಾಗಿ ರಿಮೂವ್ ಆಗ್ತದೆ. ಹೊರಗಡೆ ಗಿಡ ಬೇರೆ ಆಗ್ತದೆ, ಗ್ರೋ ಬ್ಯಾಗ್ ಬೇರೆ ಆಗ್ತದೆ ಸ್ನೇಹಿತರೆ. ಇಷ್ಟಾದ ನಂತರ ನಾವು ಈಗ ದೊಡ್ಡ ಗ್ರೋ ಬ್ಯಾಗಲ್ಲಿ ಗಿಡಗಳನ್ನು ನೆಡಬೇಕು. ಸರಿಯಾದಂತಹ ಕ್ರಮದಲ್ಲಿ ನೆಡಬೇಕು ಸ್ನೇಹಿತರೆ. ಪಾಟಲ್ಲಿ ನೆಡುವಂತಹ ಮೆಥಡೇ ಬೇರೆ, ಗ್ರೋ ಬ್ಯಾಗಲ್ಲಿ ಗಿಡಗಳನ್ನು ನೆಡುವಂತಹ ಮೆಥಡೇ ಬೇರೆ ಸ್ನೇಹಿತರೆ. ನಾನೀಗ ನಿಮಗೆ ತೋರಿಸುವಂತಹ ಮೆಥಡ್ ಗ್ರೋ ಬ್ಯಾಗ್ಗಳಲ್ಲಿ ಗಿಡಗಳನ್ನು ಹೇಗೆ ನೆಡುವಂಥದ್ದು ಅಷ್ಟೇ ಸ್ನೇಹಿತರೆ. ಅದು ಬಿಟ್ಟು ಇದನ್ನು ನೀವು ಪಾಟ್ಗಳಲ್ಲಿ ಎಕ್ಸ್ಪರಿಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಪಾಟ್ಗಳಲ್ಲಿ ಹೇಗೆ ಗಿಡಗಳನ್ನು ನೆಡಬೇಕು ಅಂತ ಹೇಳಿ ಬೇರೆಯೇ ವಿಡಿಯೋ ಮಾಡಿ ನಿಮಗೆ ನಾನು ತೋರಿಸ್ತೇನೆ. ಅದಕ್ಕೆ ಅದರದೇ ಆದಂತಹ ಕ್ರಮಗಳಿದೆ. ಹಾಗಾಗಿ ನಾನಿವತ್ತು ಗ್ರೋ ಬ್ಯಾಗಲ್ಲಿ ನೆಡುವಂತಹ ಕ್ರಮವನ್ನು ತೋರಿಸ್ತಾ ಇದ್ದೇನೆ. ಫಸ್ಟ್ ಗ್ರೋ ಬ್ಯಾಗಿಗೆ ಮಿಕ್ಸ್ ಮಣ್ಣನ್ನು ಹಾಕೋದು. ನಿಮಗೆ ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ 1 ಲೇಯರ್ ಹಾಕಿದ್ದೇನೆ. ಅಂದರೆ ಸರಿಸುಮಾರು ಇಲ್ಲಿ ನೋಡಿ, ಅದೊಂದು ನಮ್ಮ ಕಸ ತೆಗೆಯುವಂತಹ ಅದು ಬುಟ್ಟಿ ಎಲ್ಲರ ಮನೆಯಲ್ಲಿರುವಂಥದ್ದು. ಅದರಲ್ಲಿ ನಾನು 3 ಬಾರಿ ನಾನು ಮಿಕ್ಸ್ ಮಣ್ಣನ್ನು ಹಾಕಿ ಅದರ ಮೇಲೆ ಗಿಡಗಳನ್ನು ನೆಟ್ಟೆ ನಾನು. ಆಮೇಲೆ 2
ಬಾರಿ ಹಟ್ಟಿ ಗೊಬ್ಬರವನ್ನು ಹಾಕಿದೆ, ಮತ್ತೆ ಫ್ರೆಶ್ ಹಟ್ಟಿ ಗೊಬ್ಬರವನ್ನು ಹಾಕಿದೆ. ಆಮೇಲೆ ಅದರ ಮೇಲೆ ಮತ್ತೆ ಮಣ್ಣನ್ನು ಹಾಕಿ ನಾನು ಇಲ್ಲಿ ಗ್ರೋ ಬ್ಯಾಗನ್ನು ನೆಲಕ್ಕೆ ಟ್ಯಾಪ್ ಅಂದರೆ ಬಡಿತಾ ಇದ್ದೇನೆ. ಯಾಕೆ ಬಡಿತಾ ಇದ್ದೇನೆ ಅಂತ ಹೇಳಿದರೆ, ನಾವು ಹಾಕಿದಂತಹ ಮಣ್ಣು ಗೊಬ್ಬರಗಳು ಆ ಗ್ರೋ ಬ್ಯಾಗ್ನ ಸುತ್ತ ಬರಬೇಕು, ಅದಕ್ಕೋಸ್ಕರ ನಾವು ಟ್ಯಾಪ್ ಮಾಡೋದು. ಆಮೇಲೆ ಎಲ್ಲಿಯಾದರೂ ಹೋಲ್ಗಳಿದ್ದರೆ ಅಥವಾ ಬೇರುಗಳು ಕಂಡ್ರೆ ಆಮೇಲೆ ಅದರ ಮೇಲೆ ಮತ್ತೆ ಸ್ವಲ್ಪ ಮಣ್ಣುಗಳನ್ನು ಹಾಕಬೇಕು. ಅದಕ್ಕೋಸ್ಕರ ನಾವು ಟ್ಯಾಪ್ ಮಾಡೋದು ಅಷ್ಟೇ ಸ್ನೇಹಿತರೆ, ಇನ್ನೇನಿಲ್ಲ. ಟ್ಯಾಪ್ ಅಂದರೆ ನೀವು ನೆಲಕ್ಕೆ ಬಡಿಯುವುದು ಇಂಪಾರ್ಟೆಂಟ್ ಸ್ನೇಹಿತರೆ. ಆ ಮೆಥಡನ್ನು ನೀವು ಫಾಲೋ ಮಾಡಲೇಬೇಕು. ಟ್ಯಾಪ್ ಮಾಡಿದ ನಂತರ ಕರೆಕ್ಟಾಗಿದ್ದರೆ ಮಣ್ಣು ಹಾಕೋದು ಬೇಡ. ಒಂದು ವೇಳೆ ಬೇರುಗಳು ಕಂಡ್ರೆ ಅಥವಾ ಎಲ್ಲಾದರೂ ಗ್ಯಾಪ್ಗಳು ಕಂಡ್ರೆ ಮತ್ತೆ ಸ್ವಲ್ಪ ಮಣ್ಣನ್ನು ಹಾಕಿ 1-2 ಬಾರಿ ನೆಲಕ್ಕೆ ಬಡೀರಿ ಸ್ನೇಹಿತರೆ, ಅಷ್ಟೇ, ಇನ್ನೇನಿಲ್ಲ. ಇಷ್ಟೇ ಸ್ನೇಹಿತರೆ. ನಾನು ಈ ವಿಡಿಯೋವನ್ನು ಪೂರ್ತಿಯಾಗಿ ಯಾಕೆ ನೋಡಿ ಅಂತ ಹೇಳಿದರೆ, ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ನ ಕೊಡಲಿಕ್ಕುಂಟು, ಕೆಲವೊಂದು ಟಿಪ್ಸನ್ನು ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ. ಏನಂತ ಹೇಳಿದರೆ, ಮಲ್ಲಿಗೆ ಗಿಡಗಳನ್ನು ನೆಡೋದು ದೊಡ್ಡ ವಿಷಯ ಇಲ್ಲ. ನೀವು ಅಂದ್ಕೊಳ್ಬೋದು, ಏನು ಮಣ್ಣು ಮತ್ತು ಗೊಬ್ಬರ ಮಿಕ್ಸ್ ಮಾಡೋದು ಗಿಡಗಳನ್ನು ನೆಡೋದು ಅಲ್ಲ ಸ್ನೇಹಿತರೆ. ನೆಡುವಂತಹ ರೀತಿ ಕರೆಕ್ಟಾಗಿದ್ದಾಗ ಮಾತ್ರ ಅದು ಸರಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುವುದು. ಯಾವಾಗಲೂ ನಾವು ಹೇಳ್ತೇವೆ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತೇವೆ ಸ್ನೇಹಿತರೆ. ಮಲ್ಲಿಗೆ ಕೃಷಿಯಲ್ಲಿ ಅದೇ ರೀತಿ. ನಮ್ಮ ಕೈಯನ್ನು ಕೆಸರು ಮಾಡಿದರೆ ಮಾತ್ರ ನಮಗೆ ಒಂದು ಮೊಸರನ್ನು ತಿನ್ನಬಹುದು, ಇಲ್ಲದ್ರೆ ಖಂಡಿತವಾಗಿಯೂ ಇದರಲ್ಲಿ ಸಾಧ್ಯವೇ ಇಲ್ಲ. ಕೆಲವರು ಅಂದ್ಕೊಳ್ತಾರೆ, ನನಗೆ ಒಬ್ಬರು ಹೇಳಿದ್ದಾರೆ ಸ್ನೇಹಿತರೆ ಕಮೆಂಟಲ್ಲಿ, ಮಲ್ಲಿಗೆ ಗಿಡ ಕೃಷಿ ಮಾಡೋದು ತುಂಬ ಈಸಿ, ಏನಿಲ್ಲ, ಗೊಬ್ಬರ ಹಾಕೋದು, ಗಿಡಗಳನ್ನು ನೆಡೋದು, ಮತ್ತು ಸ್ಪ್ರೇ ಹಾಕಿದರೆ ಆಯಿತು, ಹೂ ಕಟ್ಟೋದು, ಮಾರುಕಟ್ಟೆಗೆ ಕೊಡೋದು, ಬೇರೆ ಕೆಲಸದಾಗಿ ಅದರಲ್ಲಿ ಏನು ಕಷ್ಟ ಇಲ್ಲ ಅಂತ. ನಿಜವಾಗ್ಲೂ ಹೇಳ್ತೇನೆ ಸ್ನೇಹಿತರೆ, ಬಾಯಲ್ಲಿ ಹೇಳಲಿಕ್ಕೆ ಮಲ್ಲಿಗೆ ಕೃಷಿ ಅನ್ನುವಂಥದ್ದು ತುಂಬ ಈಸಿ, ಕಣ್ಣಲ್ಲಿ ನೋಡಲಿಕ್ಕೂ ತುಂಬ ಸುಲಭ ಅಂತ ಕಾಣ್ತದೆ. ಬಟ್ ಅದರ ಕೆಲಸ ಮಾಡಿದವರಿಗೆ ಮಾತ್ರ ಗೊತ್ತು ಸ್ನೇಹಿತರೆ, ಅದರ ಕಷ್ಟ ಎಷ್ಟು ಉಂಟು, ಅದರ ಹಿಂದೆ ನಾವು ಎಷ್ಟೆಲ್ಲ ಎಫರ್ಟ್ ಹಾಕಬೇಕು, ಏನೆಲ್ಲ ಮೆಥಡನ್ನು ಫಾಲೋ ಮಾಡಬೇಕು ಅಂತ. ಇಲ್ಲಿ ನಾನು ನೋಡಿ ಸ್ನೇಹಿತರೆ, ಸರಿಸುಮಾರು 6 ಗಿಡಗಳನ್ನು ನೆಟ್ಟಿದ್ದೇನೆ. ಇಷ್ಟು ಗಿಡಗಳನ್ನು ನೆಡುವಾಗಲೇ ನನಗೆ ಇಲ್ಲಿ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿದೆ. ಅಂದರೆ ಅಷ್ಟು ಕಷ್ಟ ಉಂಟು ಸ್ನೇಹಿತರೆ, ಏನು ಸುಲಭದ ಮಾತಲ್ಲ. ಆ್ಯಕ್ಚುಲಿ ನನ್ನ ಇಲ್ಲಿ ಹಸ್ಬೆಂಡ್ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಮಿಕ್ಸ್ ಮಣ್ಣು ಮಾಡೋದಾಗಿರ್ಬೋದು, ಗಿಡಗಳನ್ನು ಆ ಕಡೆ ಈ ಕಡೆ ಕೊಂಡೋಗೋದು, ನನಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ನನ್ನ ಎಷ್ಟು ಶ್ರಮ ಇದೆಯೋ ನನ್ನ ಹಸ್ಬೆಂಡ್ ಕೂಡ ನನಗೆ ಅಷ್ಟೇ ಹೆಲ್ಪ್ ಮಾಡ್ತಾರೆ. ಆದರೆ ಅಷ್ಟು ಮಾಡಿ ಕೂಡ ನನಗೆ ಟಯರ್ಡ್ ಆಗ್ತಾ ಇದೆ ಅಂತಂದರೆ ಅಲ್ಲಿ ಎಷ್ಟು ಕಷ್ಟ ಇದೆ ಅಲ್ವಾ. ಅಂದರೆ ಗಿಡಗಳನ್ನು ಸರಿಯಾದ ಕ್ರಮದಲ್ಲಿ ನಾವು ರೀಪಾಟಿಂಗ್ ಮಾಡಬೇಕು, ಅಷ್ಟೇ ಕಷ್ಟ ಇದೆ. ಅಂದರೆ ನೋಡಿದಷ್ಟು ಈಸಿ ಇಲ್ಲ ಸ್ನೇಹಿತರೆ. ಬಟ್ ನಾನು ಯಾವಾಗಲೂ ನಿಮಗೆ ಹೇಳ್ತೇನೆ, ಮಲ್ಲಿಗೆ ಕೃಷಿಯಲ್ಲಿ ಕಷ್ಟ ಇದೆ ನಿಜ, ಬಟ್ ನಿಮಗೆ ಸಕ್ಸಸ್ ಅನ್ನುವಂಥದ್ದು ನಿಮಗೆ ಸ್ವಲ್ಪ ಲೇಟ್ ಆದರೂ ಒಂದಲ್ಲ ಒಂದು ದಿನ ನಿಮಗೆ ಸಕ್ಸಸ್ಸನ್ನು ನೀವು ಕಂಡೇ ಕಾಣ್ತೀರಾ. ಆಮೇಲೆ ನಿಮಗೆ ಪ್ರತಿನಿತ್ಯ ಸಕ್ಸಸ್ಸೇ ಬಿಡಿ ಸ್ನೇಹಿತರೆ, ಅದರ ಬಗ್ಗೆ ಮಾತೇ ಬೇಡ. ಯಾಕಂತ ಹೇಳಿದರೆ, ನಾನು ಕೂಡ ಮಲ್ಲಿಗೆ ಕೃಷಿಯಲ್ಲಿ ತುಂಬ ಲಾಸ್ ಆಗಿ ತುಂಬ ಗಿಡಗಳನ್ನು ಕಳ್ಕೊಂಡು ತುಂಬ ಕಷ್ಟಪಟ್ಟು ಯಾವುದೇ ನನಗೆ ಅದರಿಂದ ಇನ್ಕಮ್ ಬರದೆ ತುಂಬ ಸಫರ್ ಆಗಿದ್ದೇನೆ. ಬಟ್ ನನ್ನ ಛಲ ಬಿಡದೆ ನಾನು ನನ್ನ ಒಂದು ಪ್ರಯತ್ನ ಏನಿದೆ ನೋಡಿ, ಸತತ ಪ್ರಯತ್ನದಿಂದ ನಾನೊಂದು ಸಕ್ಸಸ್ಫುಲ್ ಮಲ್ಲಿಗೆ ಕೃಷಿಯಲ್ಲಿ ಸಕ್ಸಸ್ಫುಲ್ ವುಮೆನ್ ಅಂತ ಹೇಳಲಿಕ್ಕೆ ವೆರಿ ಪ್ರೌಡ್ ಫೀಲ್ ಸ್ನೇಹಿತರೆ. ಅದು ನನಗೆ ಎಲ್ಲಿದ್ದರೂ ನನಗೆ ಹೇಳಲಿಕ್ಕೆ ತುಂಬ ಖುಷಿ ಇದೆ. ಹಾಗಾಗಿ ನಾನು ಹೇಳೋದು, ಮಲ್ಲಿಗೆ ಕೃಷಿ ಆದಷ್ಟು ನಿಮ್ಮ ಮನೆಯಲ್ಲಿ ಮಲ್ಲಿಗೆ ಗಿಡಗಳನ್ನು ನೆಟ್ಟು ಅದರಲ್ಲಿ ಆದಷ್ಟು ಲಾಭಗಳನ್ನು ಪಡೆಯಿರಿ. ಕಡಿಮೆ ಖರ್ಚು ಮಾಡಿ, ಹೆಚ್ಚಿನ ಇನ್ವೆಸ್ಟ್ ಮಾಡಬೇಡಿ ಸ್ನೇಹಿತರೆ. ಯಾಕಂತ ಹೇಳಿದರೆ, ಖರ್ಚು ಅನ್ನುವಂಥದ್ದು ಎಷ್ಟು ಮಾಡಿದರೂ ಯಾವುದರಲ್ಲೂ ಅಷ್ಟೇ, ನಮ್ಮ ಬಿಸ್ನೆಸ್ಸಲ್ಲಾಗ್ಬೋದು ಅಥವಾ ಒಂದು ಕೃಷಿಗೆ ಸಂಬಂಧಪಟ್ಟಂಥ ಅಥವಾ ಯಾವುದೇ ವಿಷಯದಲ್ಲೂ ಅಷ್ಟೇ, ನಾವು ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಷ್ಟು ಮಾತ್ರ ಮಾಡಬೇಕು. ಮಿತಿ ಮೀರಿದರೆ ಅದು ನಮಗೇನೆ ನಾಳೆ ವಿಷ ಆಗಿ ನಮ್ಮ ಕೈ ಸೇರುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಿ, ಅದಕ್ಕಿಂತ ಅಧಿಕವಾಗಿ ಬೇಡ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ. ಮಿಕ್ಕಿದ್ದು ನಿಮಗೆ ಬಿಟ್ಟದ್ದು. ಸ್ನೇಹಿತರೆ, ಮಲ್ಲಿಗೆ ಕೃಷಿಯಲ್ಲಿ ಆ್ಯಸ್ ಯೂಶ್ವಲ್ ನನಗೆ ತುಂಬ ಜನ ಕೇಳ್ತಾರೆ, ಯಾವುದು ಆಡು ಗೊಬ್ಬರ, ಕೋಳಿ ಗೊಬ್ಬರಗಳನ್ನು ಹಾಕ್ಬೋದು ಸ್ನೇಹಿತರೆ. ಬಟ್ ನಾನು ಇಲ್ಲಿವರೆಗೆ ನನ್ನ ಗಿಡಗಳಿಗೆ ನಾನು ಅದನ್ನು ಹಾಕಲೇ ಇಲ್ಲ. ಹಾಗಾಗಿ ನಾನು ಇಷ್ಟು ಹಾಕಿ ಅಷ್ಟು ಹಾಕಿ ಅಂತ ನಾನು ಖಂಡಿತವಾಗಿ ನಿಮಗೆ ನಾನು ತಿಳಿಸೋದಿಲ್ಲ.
ಯಾಕಂತ ಹೇಳಿದರೆ ಅದರ ಬಗ್ಗೆ ನನಗೆ ಐಡಿಯಾ ಇಲ್ಲ. ನಾನು ಏನು ನನ್ನ ಗಿಡಗಳಿಗೆ ಹಾಕ್ತೇನೆ ನೋಡಿ ಅಷ್ಟನ್ನು ಮಾತ್ರ ನಿಮಗೆ ನಾನು ಹೇಳ್ತೇನೆ. ಅದು ಬಿಟ್ಟು ಬೇರೆ ವಿಷಯಗಳನ್ನು ನಾನು ನಿಮ್ಮ ಜೊತೆ ಖಂಡಿತವಾಗಿಯೂ ನಾನು ಶೇರ್ ಮಾಡೋದಿಲ್ಲ ಸ್ನೇಹಿತರೆ. ಇಷ್ಟೇ. ಹಾಗೆಯೇ ಸ್ನೇಹಿತರೆ, ಇದೆಲ್ಲ ನಾನು ಮಾಡಿದಂತಹ ಗಿಡಗಳು ಸರಿಸುಮಾರು ಈ ಗಿಡಗಳಿಗೆ 5 ತಿಂಗಳಾಯಿತು. ಎಷ್ಟು ಚೆನ್ನಾಗಿದೆ ನೋಡಿ, ಪ್ರತಿಯೊಂದು ಗಿಡದಲ್ಲೂ ಮೊಗ್ಗಿದೆ. ಈ ರೀತಿ ಮೊಗ್ಗು ಬರಬೇಕಾದ್ರೆ ನಾನು ಎಷ್ಟು ಎಫರ್ಟ್ ಹಾಕಿರಬೇಕು ನೋಡಿ. ನೀವು ಒಂದು ಗ್ರೋ ಬ್ಯಾಗಿಂದ ಗಿಡಗಳನ್ನು ತೆಗೆಯುವಾಗ ಆ ಗ್ರೋ ಬ್ಯಾಗಲ್ಲಿ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿರುವಂತಹ ಮಣ್ಣುಗಳಿದೆ. ಪುಡಿ 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 ಮಣ್ಣುಗಳು ಹೊರ ಬರ್ತಾ ಇದೆ. ಯಾಕಂತ ಹೇಳಿದರೆ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಅಷ್ಟು ನಾನು ಎಫರ್ಟ್ ಹಾಕ್ತೇನೆ ಸ್ನೇಹಿತರೆ. ಅಷ್ಟು ಒಳ್ಳೆಯ ಗೊಬ್ಬರ ಆಗಿರ್ಬೋದು, ಮಣ್ಣಾಗಿರ್ಬೋದು, ಸಮಯಕ್ಕೆ ಸಂದರ್ಭದಲ್ಲಿ ಮಣ್ಣುಗಳನ್ನು ಸಡಿಲಗೊಳಿಸೋದು, ನೀರುಗಳನ್ನು ಹಾಕೋದು, ಇದೆಲ್ಲ ನಾನು ಮಾಡ್ತಾ ಇರೋದ್ರಿಂದ ಇಷ್ಟು ಬೇಗ ನನ್ನ ಗಿಡಗಳು ಇಷ್ಟು ವೇಗವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗಿದೆ ಸ್ನೇಹಿತರೆ. ಹಾಗಾಗಿ ನಾನು ಕೂಡ ನಿಮಗೆ ಹಾಗೆಯೇ ಹೇಳೋದು, ಆದಷ್ಟು ಗೊಬ್ಬರಗಳನ್ನು ಹಾಕ್ತಾಯಿರಿ, ಮಣ್ಣನ್ನು ಸಡಿಲಗೊಳಿಸಿ, ಕೆಮಿಕಲ್ ರಹಿತ ಗೊಬ್ಬರಗಳನ್ನು ಹಾಕಿ, ಆದಷ್ಟು ನಾವು ಜೀವಾಮೃತಗಳನ್ನೆಲ್ಲ ಹಾಕಿದರೆ ನಮ್ಮ ಗಿಡಗಳು ಸೇಫಾಗಿ ಇರ್ತದೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಕೆಮಿಕಲನ್ನು ಯೂಸ್ ಮಾಡಲೇಬೇಕು, ನಮಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಕೆಮಿಕಲನ್ನು ಹಾಕುವ, ಏನೋ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ಇಲ್ಲಿ ನೋಡಿ, ನಾನು ಒಂದು ಬಾರಿ ಮಣ್ಣನ್ನು ಹಾಕಿದೆ, ಮಣ್ಣು ಮತ್ತು ಗೊಬ್ಬರವನ್ನು. ಬಟ್ ನಾನು ಮಾತಾಡ್ತಾ ಹಾಕಿದಂತಹ ಲೆವೆಲ್ ಜಾಸ್ತಿ ಆಯಿತು. ಹಾಗಾಗಿ ಮತ್ತೆ ನಾನು ಮಣ್ಣನ್ನು ತೆಗೆದು ಅದರಲ್ಲಿ ಗಿಡಗಳನ್ನು ನೆಡ್ತಾ ಇದ್ದೇನೆ. ನಾವು ಗ್ರೋ ಬ್ಯಾಗ್ಗಳಲ್ಲಿ ಗಿಡಗಳನ್ನು ನೆಡುವಾಗ ಏನು ಮಿಕ್ಸ್ ಮಣ್ಣು ಹಾಕ್ತೇವೆ ನೋಡಿ, ಅದರಲ್ಲಿದ್ದಂತಹ ಕಸಕಡ್ಡಿಗಳನ್ನು ತೆಗೆದ ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಗೊಬ್ಬರ ಮಣ್ಣನ್ನು ಹಾಕುವುದು. ಇಲ್ಲಿ ನಾವು ಹಟ್ಟಿ ಗೊಬ್ಬರ ಸ್ವಲ್ಪ ಜಾಸ್ತಿ ಹಾಕಿದರೂ ಏನು ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ಅದೇ ನೀವು ಅನ್ನಪೂರ್ಣ ಆಗಿರ್ಬೋದು, ಪಂಚಮಿ, ಕಾಂಪೋಸ್ಟು ಅಥವಾ ಬೇರೆ ಯಾವುದೇ ಗೊಬ್ಬರಗಳನ್ನು ಹಾಕುವಾಗ ಕ್ವಾಂಟಿಟಿಯಲ್ಲಿ ಹಾಕಿ ಸ್ನೇಹಿತರೆ. ಒಟ್ಟಾರೆಯಾಗಿ ಹಾಕಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಗಿಡಗಳು ಡ್ಯಾಮೇಜ್ ಆಗುವಂತಹ ಸಾಧ್ಯತೆ ತುಂಬಾ ಇದೆ. ನನ್ನ ಒಬ್ಬರು ಸಬ್ಸ್ಕ್ರೈಬರ್ ಹೇಳಿದರು, ನನಗೆ ಅನ್ನಪೂರ್ಣ ಹಾಕಿ ನನ್ನ ಗಿಡಗಳು ಸುಟ್ಟು ಹೋಗಿದೆ ಮೇಡಮು, ಅನ್ನಪೂರ್ಣ ಇಷ್ಟು ಡೇಂಜರ್ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿದರು. ಬಟ್ ನನಗೆ ಕಮೆಂಟ್ ನೋಡಿ ತುಂಬ ಶಾಕ್ ಆಯ್ತಾಯ್ತಾ. ಯಾಕಂತ ಹೇಳಿದರೆ ಅನ್ನಪೂರ್ಣ ನಾನು ತುಂಬ ಬಾರಿ ನನ್ನ ಗಿಡಗಳಿಗೆ ನಾನು ಹಾಕಿದ್ದೆ. ಆದರೆ ನನಗೆ ಆ ರೀತಿಯ ಸಮಸ್ಯೆ ನನಗೆ ಖಂಡಿತವಾಗಿಯೂ ಬಂದೇ ಇರಲಿಲ್ಲ. ಒಂದು ವೇಳೆ ಬಂದಿದ್ದರೆ ನಾನು ನಿಮಗೆ ತಿಳಿಸ್ತಿದ್ದೆ. ಬಟ್ ಪಾಪ ಅವರು ಹಾಕುವಂತಹ ಮೆಥಡ್ ಅಂದರೆ ಇಷ್ಟೇ ಕ್ವಾಂಟಿಟಿ ಅಂತ ಇರ್ತದೆ ನೋಡಿ, ಆ ಕ್ವಾಂಟಿಟಿಗಿಂತ ಮೀರಿ ಹಾಕಿದ್ದಾರೆ ಕಾಣಬೇಕು. ಹಾಗಾಗಿ ಅವರ ಗಿಡಗಳು ಡ್ಯಾಮೇಜ್ ಆಗಿದೆ ಸ್ನೇಹಿತರೆ. ನಾನು ಹಟ್ಟಿ ಗೊಬ್ಬರವನ್ನು ನನ್ನ ಗಿಡಗಳಿಗೆ ಹಾಕುವ ಕ್ರಮದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ. ಅಥವಾ ನೀವು ನಾನು ಹೇಳಿದ್ದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿದರೂ ಏನೂ ಪ್ರಾಬ್ಲಮ್ ಇಲ್ಲ. ಒಳ್ಳೆಯ ಕ್ವಾಲಿಟಿಯ ಗೊಬ್ಬರ, ಒಣ ಹಟ್ಟಿ ಗೊಬ್ಬರ ಆಗಿರಬೇಕು, ಹಸಿ ಹಟ್ಟಿ ಗೊಬ್ಬರ ಆಗಬಾರ್ದು. ಹಾಕಿದರೆ ಗಿಡಗಳು ಹಾಳಾಗ್ತದೆ. ಅದೇ ನೀವು ಬೇರೆ ಗೊಬ್ಬರ ಹಾಕೋದಾದರೆ ದಯವಿಟ್ಟು ಸ್ನೇಹಿತರೆ ಕ್ವಾಂಟಿಟಿಯಲ್ಲಿ ಹಾಕಿ. ಎಷ್ಟೇ ಹಾಕಬೇಕಂತ ಉಂಟು ಅಷ್ಟೇ ನಿಮ್ಮ ಗಿಡಗಳಿಗೆ ಹಾಕಿ. ಅದನ್ನು ಮೀರಿ ಹಾಕಿದರೆ ಖಂಡಿತ ನಿಮ್ಮ ಗಿಡಗಳು ಡ್ಯಾಮೇಜ್ ಆಗ್ತದೆ. ಅದಕ್ಕೋಸ್ಕರ ನಾನು ಹೇಳಿದ್ದು, ಆದಷ್ಟು ನಿಮ್ಮ ಗಿಡಗಳಿಗೆ ಗೊಬ್ಬರಗಳನ್ನು ಹಾಕುವಾಗ ತುಂಬ ಜಾಗ್ರತೆ ಮಾಡಿ ಹಾಕಿ. ಯಾವುದೇ ರೀತಿಯಲ್ಲಿ ನೀವು ಒಟ್ಟಾರೆಯಾಗಿ ಹಾಕಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಗಿಡಗಳು ಡ್ಯಾಮೇಜ್ ಆದರೆ ಮತ್ತೆ ಅದೇ ರೀತಿಯ ಗಿಡಗಳನ್ನು ನಾವು ಮಾಡಲಿಕ್ಕೆ ನಮಗೆ 1 ವರ್ಷವೇ ಬೇಕಾಗ್ತದೆ, ಸರಿಸುಮಾರು ವರ್ಷಗಳೇ ಬೇಕಾಗ್ತದೆ. ಅದಕ್ಕೋಸ್ಕರ ಆದಷ್ಟು ಗಿಡಗಳನ್ನು ಉಳಿಸಿ. ಹಾಗೂ ನಿಮಗೆ ಕ್ವಾಂಟಿಟಿ ಗೊತ್ತಾಗ್ತಾ ಇಲ್ಲ ಅನ್ನೋ ಹಾಗಿದ್ರೆ ನೀವು ಸ್ವಲ್ಪ ಕ್ವಾಂಟಿಟಿಯನ್ನು ಕಡಿಮೆ ಹಾಕಿ 15 ದಿನ ಬಿಟ್ಟು ಮತ್ತೆ ಆ ಗೊಬ್ಬರಗಳನ್ನು ಹಾಕಿ. ಆಗ ನಿಮ್ಮ ಗಿಡಗಳಿಗೆ ಯಾವುದೇ ರೀತಿಯ ಡ್ಯಾಮೇಜ್ಗಳು ಆಗುವುದಿಲ್ಲ ಸ್ನೇಹಿತರೆ. ಹಾಗೆಯೇ ಸ್ನೇಹಿತರೆ, ಈ ರೀತಿ ನಾನು ಹೇಳಿದಂತಹ ಮೆಥಡನ್ನು ಫಾಲೋ ಮಾಡ್ತಾ ಹೋದರೆ ನಿಮ್ಮ ಗಿಡಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ ಸ್ನೇಹಿತರೆ. ಖಂಡಿತವಾಗಿ ಗಿಡಗಳು ಬೆಳೀಲಿಕ್ಕೆ ಸಹಾಯ ಆಗ್ತದೆ. ಹಾಗೆಯೇ ಸ್ನೇಹಿತರೆ, ಇವತ್ತು ನೋಡಿ ನಾನು ಮಣ್ಣು ಹೇಗೆ ಮಿಕ್ಸ್ ಮಣ್ಣು ಹೇಗೆ ಮಾಡಬೇಕು, ಹಾಗೆಯೇ ಗಿಡಗಳನ್ನು ಹೇಗೆ ನೆಡಬೇಕು, ಯಾವ ರೀತಿ ಮೆಥಡನ್ನು ಫಾಲೋ ಮಾಡಬೇಕಂತ ಹೇಳಿದೆ ಸ್ನೇಹಿತರೆ. ಇಷ್ಟು ಮಾಡಿದ ನಂತರ ಈ ಗಿಡಗಳಿಗೆ ಪ್ರತಿನಿತ್ಯ ನೀರನ್ನು ಕೊಟ್ಟು 1 ತಿಂಗಳು ಗಿಡಗಳನ್ನು ನೀವು ಹಾಗೇ ಬಿಡಬೇಕು. ಯಾವುದೇ ಗೊಬ್ಬರಗಳನ್ನು ಸ್ಪ್ರೇಗಳನ್ನು ಹಾಕಬಾರ್ದು. 1 ತಿಂಗಳಾದ ನಂತರ ಬೇರೆ ಗೊಬ್ಬರಗಳನ್ನು ಹಾಕಬೇಕು. ಬೇರೆಯೇ ರೀತಿಯಲ್ಲಿ ಆರೈಕೆ ಮಾಡಲಿಕ್ಕುಂಟು. ಅದು ಹೇಗೆ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಎಲ್ರಿಗೂ ಧನ್ಯವಾದಗಳು.